ನಮಸ್ಕಾರ. ನ್ಯೂಸ್ ಅಟ್ 4 PM ಗೆ ಸ್ವಾಗತ. ನಾನು ಚೈತ್ರ ರಾಜ್. ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ನೆಲದಲ್ಲಿ ನರೇಂದ್ರ ಮೋದಿ ಕಹಳೆ ಮೊಳಗಿಸಿದ್ದಾರೆ. ಸಾಮಾಜಿಕ ನ್ಯಾಯ ವಿಚಾರವನ್ನ ಪ್ರಸ್ತಾಪಿಸಿ ಗುಡುಗಿದ್ದಾರೆ. ಹಿಂದಿನ ಸರ್ಕಾರಗಳಿಂದ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ ಅಂತ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ನೆಲದಲ್ಲಿ ಅಬ್ಬರಿಸಿದ್ದಾರೆ. ಇಂದು ಲಂಬಾಣಿ ಕುಟುಂಬಗಳಿಗೆ ಹಕ್ಕುಪತ್ರ ಸಿಕ್ಕಿದೆ. ಮನೆ, ವಿದ್ಯುತ್, ನೀರು, ಗ್ಯಾಸು ಎಲ್ಲವೂ ಸಿಗ್ತಾ ಇದೆ. ಸಾಮಾಜಿಕ ನ್ಯಾಯ ಡಬಲ್ ಇಂಜಿನ್ ನಿಂದ ಸಾಧ್ಯ ಅಂತ ಈಗ ಪ್ರಧಾನಿ ನರೇಂದ್ರ ಮೋದಿ ಅಬ್ಬರಿಸಿ ಬೊಬ್ಬರಿದಿದ್ದಾರೆ. ಹಿಂದಿನ ಸರ್ಕಾರಗಳು ದಲಿತರು, ಶೋಷಿತರ ಕಷ್ಟವನ್ನ ಕೇಳ್ತಾ ಇರಲಿಲ್ಲ. ಡಬಲ್ ಇಂಜಿನ್ ಸರ್ಕಾರದಲ್ಲಿ ದಲಿತರಿಗೆ ಆದ್ಯತೆ ಸಿಗ್ತಾ ಇದೆ. ಖರ್ಗೆ ಹೆಸರನ್ನ ಪ್ರಸ್ತಾಪಿಸದೆ ಮೋದಿ ವಾಕ್ ಸಮರ ನಡೆಸಿದ್ದಾರೆ. ಇನ್ನು ಅವಕಾಶ, ಗೌರವ, ಆದ್ಯತೆಗಳು ಸಿಗುವ ಕಡೆ ನಮ್ಮ ಹೆಜ್ಜೆ ಇರುತ್ತೆ. ಮಹಿಳಾ ಸಶಕ್ತೀಕರಣಕ್ಕೆ ಡಬಲ್ ಇಂಜಿನ್ ಸರ್ಕಾರ ಬದ್ಧವಾಗಿದೆ. ಹಿಂದಿನವರು ದಲಿತರು, ಶೋಷಿತರು, ವಂಚಿತರ ಕಷ್ಟವನ್ನೇ ಕೇಳ್ತಾ ಇರಲಿಲ್ಲ. ಜನ್ಧನ್ ಖಾತೆ ಜಾರಿಗೆ ತಂದು ಕೋಟ್ಯಾಂತರ ಜನರಿಗೆ ನೆರವನ್ನ ನೀಡಿದ್ದೇವೆ. ಲೋನ್ ಕೇಳಲು ಹೋದಾಗ ಬ್ಯಾಂಕ್ನವರು ಗ್ಯಾರಂಟಿ ಕೇಳ್ತಾ ಇದ್ರು. ಅದಕ್ಕಾಗಿ ಮುದ್ರಾ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿ ಮಾಡ್ತು. ಇವತ್ತು 20 ಕೋಟಿ SC, ST, OBC ಜನ ಲಾಭವನ್ನ ಪಡೆದಿದ್ದಾರೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ಕಲಬುರಗಿ ಯಾ ಶ್ರೀ ಶರಣ ಬಸವೇಶ್ವರ ಮತ್ತು ಗಾಣಗಾಪುರದ ಗುರು ದತ್ತಾತ್ರೇಯರಿಗೆ ನಮ್ಮ ನಮಸ್ಕಾರಗಳು. ಪ್ರಖ್ಯಾತ ರಾಷ್ಟ್ರಕೂಟ ಸಾಮ್ರಾಜ್ಯದ ರಾಜಧಾನಿಗೆ ಮತ್ತು ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. अब जैसे गरीब, दलित, वंचित, पिछड़े, आदिवासी, दिव्यांग, महिलाएं, ऐसे सब वंचित समाज जो मूल सुविधाओं से वंचित है, झुग्गियों का जीवन बिताने वाले, बिना टॉयलेट, बिना बिजली, बिना गैस, बिना पानी कनेक्शन के जीवन बिताने वाले अधिकांश इन्हीं समाज के लोग होते हैं. हमारी सरकार अब इन्हें ये मूल सुविधा भी दे रही है और तेज गति से दे रही है. महंगे इलाज के कारण स्वास्थ्य सुविधाओं से भी यही वर्ग अधिक वंचित था. आयुष्मान भारत योजना के तहत 5 लाख रुपए तक के मुफ्त इलाज की गारंटी हमारी ही सरकार ने दी. दलित हो, वंचित हो, पिछड़े हो, आदिवासी हो, उन सब तक पहले सरकारी राशन नहीं पहुंच पाता था. आज इन परिवारों को मुफ्त राशन भी सुनिश्चित हुआ है. राशन की सप्लाई पारदर्शी हुई है. जब मूल सुविधाएं पूरी होती है तब गौरव बढ़ता है, नई आकांक्षाएं जन्म लेती हैं. रोज रोज के संकटों से बाहर निकलकर लोग अपने परिवार का जीवन ऊपर उठाने में जुट जाते हैं. इन्हीं आकांक्षाओं की पूर्ति के लिए हमने आर्थिक समावेश, आर्थिक सशक्तिकरण के रास्ते बनाए. दलित, पिछड़े, आदिवासी, यही सबसे बड़ा वर्ग था जिसने कभी बैंक का दरवाजा भी नहीं देखा था. जनधन बैंक खातों ने करोड़ों वंचितों को बैंकों से जोड़ा है. SC, ST, OBC और महिलाओं की एक बहुत बड़ी आबादी ऐसी थी जिसके लिए बैंकों से लोन पाना किसी सपने से कम नहीं था. जब कोई अपना काम शुरू करना चाहता था तो बैंक कहते थे कि बैंक गारंटी कहां है,
लेकिन जिनके नाम पर कोई प्रॉपर्टी ही ना हो तो वो गारंटी कैसे दे पाता। इसलिए हमने मुद्रा योजना के रूप में बिना गारंटी के ऋण की योजना शुरू की। आज मुद्रा योजना के तहत लगभग 20 करोड़ लोन एससी, एसटी, ओबीसी को मिले हैं। इस वर्ग से नए नए उद्यमी बन। ಸಾಮಾಜಿಕ ನ್ಯಾಯ ನೀಡಲು ದೊಡ್ಡ ಹೆಜ್ಜೆ ಕರ್ನಾಟಕ ಇಟ್ಟಿದೆ. ಕರ್ನಾಟಕದ ಲಕ್ಷಾಂತರ ಲಂಬಾಣಿ ಜನರಿಗೆ ಇಂದು ಅಪರೂಪದ ದಿನ. 50 ವರ್ಷಗಳ ಬಳಿಕ 50,000 ಜನರಿಗೆ ಹಕ್ಕುಪತ್ರ ಸಿಕ್ಕಿದೆ. ಕಲ್ಯಾಣ ಕರ್ನಾಟಕದ ಕಲಬುರಗಿ, ಬೀದರ್, ವಿಜಯಪುರ, ಯಾದಗಿರಿ ಎಲ್ಲ ಕಡೆ ವಾಸಿಸುವ ತಾಂಡಾ ಜನರಿಗೆ ನಾನು ಅಭಿನಂದಿಸ್ತೀನಿ. 3,000ಕ್ಕೂ ಹೆಚ್ಚು ತಾಂಡಾ ವಾಸಿಗಳು ರಾಜ್ಯದಲ್ಲಿದ್ದಾರೆ. ಎಲ್ಲರ ಅಭಿವೃದ್ಧಿಗೆ ಬೊಮ್ಮಾಯಿ ಸರ್ಕಾರ ದೃಢ ಹೆಜ್ಜೆ ಇಟ್ಟಿದೆ. ಇದಕ್ಕಾಗಿ ಬೊಮ್ಮಾಯಿ ಸರ್ಕಾರಕ್ಕೆ ನಾನು ಅಭಿನಂದಿಸ್ತೀನಿ ಅಂತ मोदी ಹೇಳಿದ್ದಾರೆ. आज कर्नाटका के लाखों बंजारा साथियों के लिए बहुत बड़ा दिन है। अभी 50,000 से अधिक परिवारों को पहली बार उनके घर, उनकी रिहाइश का हक मिला, हक्कू पत्र मिला है। ये कर्नाटका में तांडा बस्तियों में रहने वाले हजारों साथियों, गुमन परिवारों के बेटे बेटियों के उज्जवल भविष्य को सुनिश्चित करने वाला है। कल्याण कर्नाटका क्षेत्र के मैं आज मेरी इन बंजारा माताओं से कहना चाहता हूं, आप निश्चिंत रहिए, आपका एक बेटा दिल्ली में बैठा है। आप जब तांडा बस्तियों को गांवों के रूप में मान्यता मिल रही है तो इससे गांवों में मूलभूत सुविधाओं का तेजी से विकास होगा। ಎಲೆಕ್ಷನ್ ಟೈಮಲ್ಲಿ ಜಾತಿ ಧರ್ಮ ಸಂಘರ್ಷ ಬೇಡ. ರಾಜಕಾರಣಿಗಳಿಗೆ ರಂಭಾಪುರಿ ಶ್ರೀಗಳು ಸಲಹೆಯನ್ನು ಕೊಟ್ಟಿದ್ದಾರೆ. ಧರ್ಮ ಸಂಘರ್ಷ ನೋಡಿ ನಾಡಿನ ಜನ ಬೇಸತ್ತಿದ್ದಾರೆ ಅಂತ ರಾಜಕಾರಣಿಗಳಿಗೆ ರಂಭಾಪುರಿ ಶ್ರೀಗಳು ಸಲಹೆಯನ್ನು ಕೊಟ್ಟಿದ್ದಾರೆ. ಧರ್ಮ ಸಂಘರ್ಷದಿಂದ ಮತ್ತೊಂದು ಸಮಾಜದ ಅವನತಿಯಾಗುತ್ತೆ. ರಾಜಕೀಯ ಪಕ್ಷಗಳು ಇಂತಹ ಪ್ರಚೋದನೆ ಕೊಡೋದು ಒಳ್ಳೆಯದಲ್ಲ. ಎಲ್ಲ ವರ್ಗ, ಎಲ್ಲ ಸಮುದಾಯದ ಜನರನ್ನ ಸಮಾನವಾಗಿ ಕಾಣಬೇಕು. ಮೀಸಲಾತಿ ಕೇಳುವುದು ಎಲ್ಲರ ಹಕ್ಕು, ಅದು ತಪ್ಪಲ್ಲ. ಆರ್ಥಿಕವಾಗಿ ದುರ್ಬಲವಾಗಿದ್ದವರಿಗೆ ಸರ್ಕಾರ ಸೌಲಭ್ಯ ಕೊಡಲಿ. ಆಲಮಟ್ಟಿಯಲ್ಲಿ ರಂಭಾಪುರಿ ಡಾಕ್ಟರ್ ವೀರ ಸೋಮೇಶ್ವರ ಜಗದ್ಗುರುಗಳು ಸಲಹೆಯನ್ನ ಕೊಟ್ಟಿದ್ದಾರೆ. ಚುನಾವಣೆಯ ಕೊನೆಯ ವರ್ಷದ ಸಂದರ್ಭ, ಯಾವುದೇ ಪಕ್ಷಗಳಿರಲಿ ಪರಸ್ಪರ ಧರ್ಮ ಮತ್ತು ಜಾತಿಗಳ ಸಂಘರ್ಷವನ್ನು ಅತಿರೇಕವಾಗಿ ಬೆಳೆಸುವಂಥ ಸಂದರ್ಭಗಳನ್ನು ಎಲ್ಲರೂ ಕೂಡ ನೋಡಿ ಜನ ಬೇಸತ್ತುಗೊಂಡಿದ್ದಾರೆ. ಒಂದು ಸಮಾಜದ ಜೊತೆಗೆ ಇನ್ನೊಂದು ಸಮಾಜದ ಸಂಘರ್ಷ ನಡೀತಾ ಇರುವಂಥದ್ದು ಅವನತಿಗೆ ಮತ್ತು ಪ್ರಗತಿಗೆ ಇದು ಅಡ್ಡಿ ಆಗ್ತಾ ಇದೆ ಅನ್ನುವಂಥದ್ದು ಎಲ್ಲ ರಾಜಕಾರಣಿಗಳಿಗೆ ಗೊತ್ತಿದ್ದರೂ ಕೂಡ ಇಂಥವುಗಳಿಗೆ ಪ್ರಚೋದನೆ ಕೊಡುವಂಥದ್ದು ಒಳ್ಳೆಯದಿಲ್ಲ. ಈ ಎಲ್ಲ ಜಾತಿಯವರು ಎಲ್ಲ ಜನಾಂಗದವರು ಕೇಳ್ತಾರೆ, ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಯಾರ್ಯಾರು ತುಳಿತಕ್ಕೆ ಒಳಗಾಗಿದ್ದಾರೆ, ಯಾರು ಆರ್ಥಿಕವಾಗಿ ದುರ್ಬಲರಿದ್ದಾರೆ, ಆ ಸಮುದಾಯದ ಜನ ಕೇಳಿ ಮತ್ತು ಅವರಿಗೆ ಸರ್ಕಾರ ಅಂತ ಸವಲತ್ತುಗಳನ್ನು ಕೊಟ್ಟರೂ ಕೂಡ ನಮಗೇನು ಸಂತೋಷದ ಹೊರತು ಅಸಮಾಧಾನ ಯಾವತ್ತೂ ಕೂಡ ಇಲ್ಲ. ಆದರೆ ಜಾತಿಯಲ್ಲಿ ಉನ್ನತವಾಗಿದ್ದು ಬಡತನ ಇರುವಂಥ
ಆ ಜಾತಿ ಜನಾಂಗವನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳುವಂಥ ಒಂದು ಅಗತ್ಯವೂ ಕೂಡ ಇದೆ. ಈಗ ಉನ್ನತ ಜಾತಿಯಲ್ಲಿ ಹುಟ್ಟಿ ಬಡವರಿದ್ದರೆ ಅಂಥವರ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೂ ಕೂಡ ರಾಜಕಾರಣಿಗಳು ಒಂದು ಪ್ರಾಮಾಣಿಕ. ರಮೇಶ್ ಜಾರಕಿಹೊಳಿ ಅವರಿಗೆ ಜೆಡಿಎಸ್ನಿಂದ ಆಹ್ವಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಗೊತ್ತಿಲ್ಲ, ಆಹ್ವಾನ ಯಾರು ಕೊಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಅಂತ HDK ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನ್ ಕೊಡಬೇಕು ಇಲ್ಲ ಇಬ್ರಾಹಿಂ ಅವರು ಕೊಡಬೇಕು ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಮ್ಮಿಬ್ರಲ್ಲಿ ಯಾರಾದ್ರೂ ಆಹ್ವಾನವನ್ನ ಕೊಡಬೇಕು, ನಾನಂತೂ ಕೊಟ್ಟಿಲ್ಲ. ನನಗಿರೋ ಮಾಹಿತಿ ಪ್ರಕಾರ ಇಬ್ರಾಹಿಂ ಅವರು ಕೂಡ ಕೊಟ್ಟಿಲ್ಲ. HDK ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದರ ಅವಶ್ಯಕತೆ ಇಲ್ಲ. ನಾವು ಯಾರನ್ನ ತೆಗೆದುಕೊಳ್ಬೇಕು ಅನ್ನೋದನ್ನ ನಾವು ನಿರ್ಧಾರ ಮಾಡ್ತೀವಿ. ಇದು ಪಕ್ಷದ ಆಂತರಿಕ ವಿಚಾರ, ಆಂತರಿಕ ಸಭೆಯಲ್ಲಿ ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ. ವಿಜಯಪುರದ ದೇವರ ಹಿಪ್ಪರಗಿಯಲ್ಲಿ ಮಾಜಿ ಸಿಎಂ HD ಕುಮಾರಸ್ವಾಮಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರಿಗೆ ಜೆಡಿಎಸ್ನಿಂದ ಆಹ್ವಾನ ಕೊಡಲಾಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ HDK ರಿಯಾಕ್ಟ್ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ, ಆಹ್ವಾನ ಯಾರು ಕೊಟ್ಟಿದ್ದಾರೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಒಂದು ನಾನ್ ಕೊಡಬೇಕು, ಇಲ್ಲ ಅಂತ ಅಂದ್ರೆ ಇಬ್ರಾಹಿಂ ಅವರು ಕೊಡಬೇಕು. ನನಗೆ ತಿಳಿದಿರುವಂತಹ ಮಾಹಿತಿ ಪ್ರಕಾರ ಅವರು ಕೂಡ ಕೊಟ್ಟಿರೋದಕ್ಕೆ ಸಾಧ್ಯ ಇಲ್ಲ ಅಂತ HDK ಹೇಳಿದ್ದಾರೆ. ವೆಲ್ಕಮ್ ಬ್ಯಾಕ್. ಒಲಿಂಪಿಕ್ಸ್ ಕುಸ್ತಿಪಟುಗಳಿಗೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೂನ್ 22ರಂದು WF5 ಮುಖ್ಯಸ್ಥನ ರಾಜೀನಾಮೆ ನೀಡುವಂತಹ ಸಾಧ್ಯತೆ ಇದೆ. ಬ್ರಿಜ್ ಭೂಷಣ್ ರಾಜೀನಾಮೆಗೆ ಸೂಚಿಸಲಿದೆ WF5. ಬ್ರಿಜ್ ಭೂಷಣ್ ವಿರುದ್ಧ ಕಳೆದ 2 ದಿನಗಳಿಂದಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ದೆಹಲಿಯಲ್ಲಿ ಬೀದಿಗಿಳಿದು ಕುಸ್ತಿಪಟುಗಳು ಪ್ರತಿಭಟಿಸ್ತಾ ಇದ್ದಾರೆ. ತನಿಖೆಗೆ ಸಮಿತಿಯನ್ನ ರಚನೆ ಮಾಡಿದ್ದು ಜೂನ್ 22ರ ಸಭೆಯಂದು ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ಒಲಿಂಪಿಕ್ಸ್ ಕುಸ್ತಿಪಟುಗಳಿಗೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರಿಜ್ ಭೂಷಣ್ ವಿರುದ್ಧ ಕಳೆದ 2 ದಿನಗಳಿಂದಲೂ ಕೂಡ ಪ್ರತಿಭಟನೆ ನಡೀತಾ ಇರುವಂತದ್ದು. ಜೂನ್ 22ರಂದು WF5 ಮುಖ್ಯಸ್ಥನು ರಾಜೀನಾಮೆ ಕೊಡುವಂತಹ ಸಾಧ್ಯತೆ ಇದೆ. ಬ್ರಿಜ್ ಭೂಷಣ್ ರಾಜೀನಾಮೆಗೆ WF5 ಸೂಚನೆಯನ್ನ ಕೊಡಲಿದೆ. ದೆಹಲಿಯಲ್ಲಿ ಬೀದಿಗಿಳಿದು ಈಗ ಕುಸ್ತಿಪಟುಗಳು ಪ್ರತಿಭಟನೆ ಮಾಡ್ತಿದ್ದಾರೆ. ತನಿಖೆಗೆ ಈಗ ಸಮಿತಿಯನ್ನ ಕೂಡ ರಚನೆ ಮಾಡಲಾಗಿರುವಂತದ್ದು. ಜೂನ್ 22ರ ಸಭೆಯಂದು ಇಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ಒಲಿಂಪಿಕ್ಸ್ ಕುಸ್ತಿಪಟುಗಳಿಗೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಬ್ರಿಜ್ ಭೂಷಣ್ ವಿರುದ್ಧ ಕಳೆದ 2 ದಿನಗಳಿಂದಲೂ ಕೂಡ ಪ್ರತಿಭಟನೆ ನಡೀತಾ ಇರುವಂತದ್ದು. ದೆಹಲಿಯಲ್ಲಿ ಬೀದಿಗಿಳಿದು ಕುಸ್ತಿಪಟುಗಳು ಪ್ರತಿಭಟನೆ ಮಾಡ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. ಈಗ ಒಲಿಂಪಿಕ್ಸ್ ಕುಸ್ತಿಪಟುಗಳಿಗೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ದೆಹಲಿಯಲ್ಲಿ 2 ದಿನಗಳಿಂದಲೂ ಕೂಡ ಪ್ರತಿಭಟನೆ ನಡೀತಾ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಸಮಿತಿ ರಚನೆ ಆಗಿದೆಯಾ, ತೀರ್ಮಾನ ಯಾವಾಗ ಹೊರಬೀಳುವ ಸಾಧ್ಯತೆ ಇದೆ? ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾದ ಮುಖ್ಯಸ್ಥರ ವಿರುದ್ಧ ಗಂಭೀರವಾಗಿರ್ತಕ್ಕಂಥ ಆರೋಪಗಳು ಬಂದಿರುವಂಥದ್ದು. ಯಾರು ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಏನು ಪ್ರತಿಭಟನೆ ಆಗ್ತಾ ಇದೆ ಅಂತ ನೋಡೋದಾದ್ರೆ, ಒಲಿಂಪಿಕ್ನಲ್ಲಿ ದೇಶಕ್ಕೆ ಮೆಡಲ್ಗಳನ್ನು ತಂದಿರತಕ್ಕಂತಹ ಕುಸ್ತಿಪಟುಗಳು ಬಜರಂಗ್ ಪುನಿಯಾ ಇರ್ಬೋದು ಅಥವಾ ಪೋಗರ್ ಸಿಸ್ಟರ್ಸ್ ಇರ್ಬೋದು, ಹೀಗೆ ಸಾಕಷ್ಟು ಜನ ಅಲ್ಲಿ ಬಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ದೆಹಲಿಯ ಜಂತರ್ ಮಂತರ್ ಅಂತಕ್ಕಂಥ ಪ್ರದೇಶದ ಒಂದು ಸ್ಥಳ ಇದೆ, ಅಲ್ಲಿ ಇವರು ಪ್ರತಿಭಟನೆಯನ್ನು ಕುಳಿತುಕೊಂಡಿರುವಂಥದ್ದು. ಇವರ ಬೇಡಿಕೆಗಳೇನು ಅಂತ ನೋಡೋದಾದ್ರೆ, ಫೆಡರೇಷನ್ನಲ್ಲಿ ಇಲ್ಲ ಸಲ್ಲದ ರೂಲ್ಸ್ಗಳನ್ನು ಹೇಳ್ತಾ ನಮ್ಮ ಮೇಲೆ ದೌರ್ಜನ್ಯವನ್ನು ಎಸಗಲಾಗ್ತಾ ಇದೆ. ನಾವು ಅದನ್ನು ಪ್ರಶ್ನೆ ಮಾಡಿದಾಗ ಲೈಂಗಿಕ ದೌರ್ಜನ್ಯವನ್ನು ಎಸಗುವಂತ ಒಂದು ಎಚ್ಚರಿಕೆಯನ್ನು ನೀಡಲಾಗುತ್ತೆ ಅಥವಾ ಪ್ರಾಣಕ್ಕೂ ಕೂಡ ಒಂದು ಧಕ್ಕೆಯನ್ನು ತರೋ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಧಮಕಿಗಳನ್ನು ನಮಗೆ ನೀಡಲಾಗ್ತಾ ಇದೆ. ಹೀಗಾಗಿ ನಮಗೆ ನ್ಯಾಯ ಬೇಕು. ಈ ಒಂದು ಫೆಡರೇಷನ್ನ ಅಧ್ಯಕ್ಷರೇನಿದ್ದಾರೆ ಅವರ ರಾಜೀನಾಮೆಯನ್ನು ಪಡೆದುಕೊಳ್ಬೇಕು, ಜೊತೆಗೆ ತನಿಖೆಗೆ ಕೂಡ ಆದೇಶವನ್ನು ಕೊಡಬೇಕು ಅಂತೇಳಿ ಒಂದಿಷ್ಟು ಬೇಡಿಕೆಗಳನ್ನು ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಯಾವಾಗ ಈ ಒಂದು ಒಲಿಂಪಿಕ್ ಮೆಡಲಿಸ್ಟ್ಗಳು ಪ್ರತಿಭಟನೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ, ಅದು ಸಹಜವಾಗಿ
ಪ್ರಮುಖವಾಗಿ ಇಡೀ ಒಂದು ದೇಶದ ಮಾಧ್ಯಮಗಳ ಗಮನವನ್ನು ಸೆಳೆಯುತ್ತೆ, ವಿಪಕ್ಷಗಳ ಗಮನವನ್ನು ಸೆಳೆಯುತ್ತೆ, ಜೊತೆಗೆ ಸರ್ಕಾರದ ಗಮನವನ್ನು ಕೂಡ ಸೆಳೆಯುತ್ತೆ. ಸರ್ಕಾರ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸ್ಪೋರ್ಟ್ಸ್ ಮಿನಿಸ್ಟ್ರಿ ಏನಿದೆ, ಅದರಲ್ಲೂ ಅನುರಾಗ್ ಠಾಕೂರ್ ಏನಿದ್ದಾರೆ, ನಿನ್ನೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಾರೆ, ಒಂದು ಟೈಮ್ ಲೈನ್ ಅನ್ನು ಕೊಟ್ಟಿರ್ತಾರೆ. ಅಂದರೆ 32 ಗಂಟೆಗಳ ಒಳಗಾಗಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ವರದಿಯನ್ನು ನಮಗೆ ಕೊಡಬೇಕು, ಮತ್ತೆ ಕ್ರಮವನ್ನು ತೆಗೆದುಕೊಳ್ಬೇಕು. ಇಲ್ದಿದ್ರೆ ಸರ್ಕಾರ ಮಧ್ಯಪ್ರವೇಶ ಮಾಡುತ್ತೆ, ಸರ್ಕಾರ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂತೇಳಿ ಕೂಡ ಹೇಳಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಈಗ ಒಂದು ಈ ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಏನಿದೆ ಅವರ ಮೇಲೆ ಇರತಕ್ಕಂಥ ಗಂಭೀರ ಆರೋಪಗಳು ಇಡೀ ದೇಶದ ಒಂದು ಈ ಸ್ಪೋರ್ಟ್ಸ್ ಕಲ್ಚರ್ ಏನಿದೆ, ಅಥವಾ ಅದು ಒಲಿಂಪಿಕ್ ಸಂಬಂಧಪಟ್ಟ ಹಾಗೆ ರೆಸ್ಲಿಂಗ್ ಇರ್ಬೋದು, ಅಥವಾ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಸ್ಪೋರ್ಟ್ಸ್ ಫೆಡರೇಷನ್ಸ್ಗಳಿದ್ದಾವೆ, ಪ್ರತಿಯೊಂದಕ್ಕೂ ಕೂಡ ಒಂದು ಪ್ರಶ್ನಾರ್ಥಕ ಚಿಹ್ನೆ ಮೂಡುವಂಥ ಒಂದಿಷ್ಟು ಪ್ರಕರಣಗಳಿಗೆ ಇದು ಕಾರಣ ಆಗ್ತಾ ಇದೆ. ಹೀಗಾಗಿ ಸಹಜವಾಗಿ ಈ ಒಂದು ಪ್ರತಿಭಟನೆಗೆ ಸಂಬಂಧ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ 22ನೇ ತಾರೀಕಿಗೆ ಈ ಒಂದು ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾದವರು ಒಂದು ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಈ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಲಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾದ ಅಧ್ಯಕ್ಷರೇನಿದ್ದಾರೆ ಅವರು ರಾಜೀನಾಮೆಯನ್ನು ಕೊಡುವಂಥ ಸಾಧ್ಯತೆಗಳು ಕೂಡ ಇದಾವೆ ಅಂತ ಹೇಳಲಾಗ್ತಾ ಇದೆ. ಆದರೆ ಈಗ ಸದ್ಯಕ್ಕೆ ಆರೋಪಗಳು ಬಂದಿರುವಂತದ್ದು, ಈ ಆರೋಪಗಳಲ್ಲಿ ಇರತಕ್ಕಂತ ಸತ್ಯಾಸತ್ಯತೆ ಏನು ಅಂತ ಕೂಡ ಪ್ರಶ್ನೆಗಳಿದಾವೆ. ಯಾಕಂದ್ರೆ ಈ ಒಂದು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾದವರು ಏನಿದ್ದಾರೆ, ನಮ್ಮ ಹತ್ರ 80% 90% ಪ್ಲೇಯರ್ಸ್ ನಮ್ಮ ಪರವಾಗಿದ್ದಾರೆ, ನಾವು ಆ ರೀತಿಯಾಗಿರ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯವನ್ನ ಎಸಗ್ತಾ ಇಲ್ಲ ಅಂತೇಳಿ ತಮ್ಮ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಸಹಜವಾಗಿ ಈ ಒಂದು ವಿಷಯ ಏನಿದೆ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಒಂದು ಒಲಿಂಪಿಕ್ ಮೆಡಲಿಸ್ಟ್ಗಳು ಇಡೀ ದೇಶದ ಬಾವುಟವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾರಿಸಿದಂಥವ್ರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶಕ್ಕೆ ಕೀರ್ತಿಯನ್ನು ತಂದಂಥವ್ರು, ಇಂಥ ಒಂದು ಸ್ಪೋರ್ಟ್ಸ್ ಸ್ಟಾರ್ಸ್ ಏನಿದ್ದಾರೆ ಇವರು ಪ್ರತಿಭಟನೆಯನ್ನು ಮಾಡ್ತಾ ಇರೋ ಕಾರಣದಿಂದಾಗಿ ಇದು ನಿಜಕ್ಕೂ ಕೂಡ ಗಂಭೀರವಾಗಿರ್ತಕ್ಕಂಥ ಪ್ರಕರಣ. ಈ ಬಗ್ಗೆ ಒಂದು ಸಂಪೂರ್ಣವಾದಂಥ ತನಿಖೆ ಆಗಲೇಬೇಕಾಗುತ್ತೆ. ಮುಂಬರುವಂಥ ದಿನಗಳಲ್ಲಿ ಯಾರು ವೈಲೇಟರ್ಸ್ ಇದ್ದಾರೆ, ಅಂದರೆ ಯಾರು ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯವನ್ನು ಎಸಗ್ತಾರೆ ಅವರ ವಿರುದ್ಧ ತೆಗೆದುಕೊಳ್ಳುವಂಥ ಕ್ರಮ ಮುಂಬರುವಂಥ ದಿನಗಳಲ್ಲಿ ಇಂಥವರಿಗೆ ಪಾಠ ಕೂಡ ಆಗಬೇಕು ಅಂತ ಕೂಡ ಒತ್ತಾಯಗಳು ಬರ್ತಾ ಇದ್ದಾವೆ. ಈಗ ಚೈತ್ರ, ಓಕೆ, ಧನ್ಯವಾದಗಳು ರಾಘವೇಂದ್ರ ಗುಡಿ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಬ್ರಿಜ್ ಭೂಷಣ್ ವಿರುದ್ಧ ಕಳೆದ 2 ದಿನಗಳಿಂದಲೂ ಕೂಡ ಪ್ರತಿಭಟನೆ ನಡೀತಾ ಇರುವಂತದ್ದು. ಈಗಾಗಲೇ ತನಿಖೆಗೆ ಸಮಿತಿಯನ್ನ ರಚನೆ ಕೂಡ ಮಾಡಲಾಗಿದ್ದು ಜೂನ್ 22ರ ಸಭೆಯಂದು ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗುತ್ತೆ. ಈ ಒಂದು ಸಭೆಯಲ್ಲಿ ಸತ್ಯಾಸತ್ಯತೆಗಳು ಕೂಡ ಹೊರಬರುವಂತಹ ಸಾಧ್ಯತೆ ಇರುವಂತದ್ದು. ಇಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಕೂಡ ಪ್ರಸ್ತಾಪವನ್ನ ಮಾಡಲಾಗುತ್ತೆ. ಈಗ ಬ್ರಿಜ್ ಭೂಷಣ್ ಯಾವೆಲ್ಲ ಆರೋಪಗಳಿಂದ ಅವರ ವಿರುದ್ಧವಾಗಿ ಬಂದಿರುವಂತಹ ಆರೋಪಗಳನ್ನು ಕೂಡ ಇಲ್ಲಿ ಸತ್ಯಾಸತ್ಯತೆಗಳು ಕೂಡ ಹೊರಬರುವಂತದ್ದು. ಈಗ ದೆಹಲಿಯಲ್ಲಿ ಬೀದಿಗಿಳಿದು ಕೂಡ ಕುಸ್ತಿಪಟುಗಳು ಪ್ರತಿಭಟನೆ ಮಾಡ್ತಿದ್ದಾರೆ. ಜೂನ್ 22ರ ಸಭೆಯಂದು ಕೂಡ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ಪುಂಡ ಪೋಕಿರಿಗಳ ತಾಣವಾಯಿತು ಬೆಂಗಳೂರು ಜ್ಞಾನ ಭಾರತಿ ವಿವಿಯ ಹಾಸ್ಟೆಲ್ಗಳ ಬಳಿ ಬಿದ್ದಿವೆ ಮದ್ಯದ ಬಾಟಲಿ, ಕಾಂಡೋಮ್ಸ್, ಹಾಗೆ ರಸ್ತೆಯಲ್ಲಿ ಬೀದಿ ದೀಪ ಇಲ್ಲದಕ್ಕೆ ಹೆಚ್ಚಿದ ಪುಂಡರ ಹಾವಳಿ. ಜ್ಞಾನ ಭಾರತಿ ಕ್ಯಾಂಪಸ್ನಲ್ಲಿ ಖಾಸಗಿಯವರಿಗೂ ಕೂಡ ಓಡಾಡೋದಕ್ಕೆ ಅನುಮತಿಯನ್ನ ಕೊಡಲಾಗಿದೆ. ಆದ್ರೆ ಅನೈತಿಕ ಚಟುವಟಿಕೆ ಮಾಡೋರ ಬಗ್ಗೆ ಗೊತ್ತಾಗ್ತಾನೆ ಇಲ್ಲ. ಕ್ಯಾಂಪಸ್ನಲ್ಲಿ ಅನೈತಿಕ ಚಟುವಟಿಕೆ ತಡೆಯೋದಕ್ಕೆ ಆಡಳಿತ ಮಂಡಳಿ ಇದೀಗ ವಿಫಲ ಆಗಿರುವಂತದ್ದು. ಪುಂಡ ಪೋಖರಿಗಳ ತಾಣವಾಯ್ತಾ ಹಾಗಿದ್ರೆ ಬೆಂಗಳೂರು ಜ್ಞಾನ ಭಾರತಿ ವಿವಿ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ವಿವಿಯ ಹಾಸ್ಟೆಲ್ಗಳ ಬಳಿ ಬಿದ್ದಿವೆ ಸಾಕಷ್ಟು ಮದ್ಯದ ಬಾಟಲ್ಗಳು ಹಾಗೆ ಕಾಂಡೋಮ್ಸ್ಗಳು. ರಸ್ತೆಯಲ್ಲಿ ಬೀದಿ ದೀಪ ಇಲ್ಲದಕ್ಕೆ ಈಗ ಪುಂಡರ ಹಾವಳಿಯಲ್ಲಿ ಹೆಚ್ಚುತ್ತಾ ಇದೆ ಅನ್ನುವಂತಹ ಆರೋಪಗಳು ಸಹ ಕೇಳಿ ಬರ್ತಾ ಇರುವಂತದ್ದು. ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಬಾರಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಳಾಗಿವೆ, ಹಾಗೆ ಸಾಕಷ್ಟು ಕಂಪ್ಲೇಂಟ್ ಕೂಡ ಆಗಿರುವಂತದ್ದು. ಆದ್ರೆ ಆಡಳಿತ ಮಂಡಳಿ ಕೂಡ ಯಾವುದೇ ಒಂದು ಕ್ರಮವನ್ನ ಕೈಗೊಂಡಿಲ್ಲ. ಜ್ಞಾನ ಭಾರತಿ ಕ್ಯಾಂಪಸ್ನಲ್ಲಿ ಖಾಸಗಿಯವರಿಗೂ ಕೂಡ ಓಡಾಟ ಮಾಡೋದಕ್ಕೆ ಅನುಮತಿಯನ್ನ ಕೊಡಲಾಗಿದೆ. ಇದರಿಂದ ಆ ಸ್ಥಳದಲ್ಲಿ ಪುಂಡ ಪೋಖರಿಗಳ ಹಾವಳಿಗಳು ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಇನ್ನು ಕ್ಯಾಂಪಸ್ನಲ್ಲಿ ಅನೈತಿಕ ಚಟುವಟಿಕೆಯನ್ನ ತಡೆಯೋದಕ್ಕೆ ಆಡಳಿತ ಮಂಡಳಿ ಕೂಡ ವಿಫಲ ಆಗಿದೆ. ಆದ್ರೆ ಅನೈತಿಕ ಚಟುವಟಿಕೆ ಮಾಡೋರ ಬಗ್ಗೆ ಇಲ್ಲಿ ಇನ್ಫಾರ್ಮೇಶನ್ ಗೊತ್ತಾಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಈಗ ಮಾಹಿತಿ ಸಿಕ್ಕಿರುವಂತದ್ದು. ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹಂಸ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹಂಸ, ಇದೀಗ ಪುಂಡ ಪೋಖರಿಗಳ ತಾಣವಾಗ್ಬಿಡ್ತಾ ಬೆಂಗಳೂರು ಜ್ಞಾನ ಭಾರತಿ ವಿವಿ ಕ್ಯಾಂಪಸ್ ಅನ್ನುವಂಥದ್ದು ಈಗ ಸದ್ಯದ ಪ್ರಶ್ನೆ. ಈಗ ವಿದ್ಯಾರ್ಥಿಗಳು ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ, ಈಗ ಆಡಳಿತ ಮಂಡಳಿ ವಿಫಲ ಆಯ್ತಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಕ್ಕೆ ಅಂತ? ಖಂಡಿತವಾಗಿಯೂ ಚೈತ್ರ, ಯಾಕಂತ ಹೇಳಿದ್ರೆ ಬೆಂಗಳೂರು ವಿವಿ ಏನು ಸಣ್ಣದೊಂದು ಕಾಲೇಜ್ ಅಲ್ಲ.
ಅದನ್ನು ಹೊರತುಪಡಿಸಿದ್ರೆ ಇಡೀ ಅಲ್ಲಿ ಫಾರೆಸ್ಟ್ ಏರಿಯಾ ಕೂಡ ಬರುತ್ತೆ, ಅನೇಕ ವಿಭಾಗಗಳು ಬರುತ್ತೆ, ಹಾಸ್ಟೆಲ್ಗಳಿದಾವೆ, ಬೇರೆ ಬೇರೆ ಕಡೆಗಳಿಂದ ವಿದ್ಯಾರ್ಥಿಗಳು ಹಾಸ್ಟೆಲ್ ನಲ್ಲಿ ಓದೋದಕ್ಕಂತಲೂ ಕೂಡ ಬರ್ತಾರೆ. ಆದ್ರೆ ಇಲ್ಲಿ ಬಂದಂತವ್ರಿಗೆ ಸೆಕ್ಯೂರಿಟಿನೇ ಇಲ್ಲ ಅಂತ ಹೇಳಿದ್ರೆ ಮೇನ್ ಆಗಿ ಎಲ್ರು ಕೇಳುವಂತದ್ದು ಒಳ್ಳೆ ಎಜುಕೇಶನ್, ನಮ್ಗೆ ಸೆಕ್ಯೂರಿಟಿ ಇರ್ಬೇಕು ಅಂತ. ಸೊ ಎಜುಕೇಶನ್ ಏನೋ ಸಿಗ್ತಿದೆ ಆದ್ರೆ ಸೆಕ್ಯೂರಿಟಿ ಪರ್ಪಸ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ವಿವಿ ನಿಜವಾಗ್ಲೂ ವಿಫಲ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಿನ್ನೆ ನಾವು ಹೋಗಿದಂತಹ ಸಂದರ್ಭದಲ್ಲೂ ಕೂಡ ಅದು ಒಂದೊಂದು ಹಾಸ್ಟೆಲ್ಗಳು ಯಾವ ತರ ಇದೆ ಅಂತ ಹೇಳಿದ್ರೆ ಒಂದೊಂದು ಹಾಸ್ಟೆಲ್ಗಳು 2-3 ಕಿಲೋಮೀಟರ್ಗೆ ಒಂದೊಂದು ಹಾಸ್ಟೆಲ್ಗಳಿರೋದು, ಅದೆಲ್ಲ ಫಾರೆಸ್ಟ್ ಏರಿಯಾ ಬರುತ್ತೆ. ಸೊ ಅಲ್ಲಿ ಯಾರು ಬರ್ತಾರೆ ಅಂತ ಗೊತ್ತಾಗಲ್ಲ, ಯಾರು ಹೋಗ್ತಾರೆ ಅಂತಾನೂ ಗೊತ್ತಾಗೋದಿಲ್ಲ. ಸೊ ಹೀಗಾಗಿ ಅಲ್ಲಿ ಪಾರ್ಟಿಗಳನ್ನ ಮಾಡ್ತಾರೆ, ಮದ್ಯದ ಬಾಟಲಿಗಳು ಅಲ್ಲೇ ಇರುತ್ತೆ, ಕಾಂಡಮ್ಸ್ ಪ್ಯಾಕೆಟ್ಗಳು ಸಿಗುತ್ತೆ ಕಾಣೋದಕ್ಕೆ, ರೋಡಲ್ಲೇ ಬಿದ್ದಿವೆ ಇವೆಲ್ಲವೂ ಕೂಡ. ಸೊ ಇದ್ಯಾವುದು ಕೂಡ ವಿವಿ ಗಮನಕ್ಕೆ ಬಂದಿಲ್ವಾ ಅನ್ನುವಂಥದ್ದೇ ಈಗ ನಮ್ಗೆ ಕಾಡ್ತಿರುವಂತಹ ದೊಡ್ಡ ಪ್ರಶ್ನೆ. ಈ ಹಿಂದೆಲೂ ಕೂಡ ಅಂದ್ರೆ ಲೇಡೀಸ್ ಹಾಸ್ಟೆಲ್ಗಳ ಬಳಿ ಅನೇಕ ಅಪರಿಚಿತರು ಹೋಗಿ ಅವ್ರಿಗೆ ಒಂದು ಅನುಚಿತ ವರ್ತನೆನ ತೋರುವಂತದ್ದನ್ನ ಮಾಡ್ತಿದ್ರು, ಅವ್ರಿಗೆ ಒಂದು ಆತಂಕ ಪಡಿಸುವಂತದ್ದನ್ನ ಮಾಡ್ತಿದ್ರು. ಸೊ ಇದ್ರ ಬಗ್ಗೆ ಹೋಗಿ ವಿವಿಗೆ ಈಗಾಗಲೇ ಕಂಪ್ಲೇಂಟ್ ಮಾಡಿದ್ರು ಕೂಡ ಅವರು ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಸೊ ಈಗ ಬೇರೆ ಬೇರೆ ಹಾಸ್ಟೆಲ್ಗಳಲ್ಲೂ ಕೂಡ ಹಾಸ್ಟೆಲ್ಗಳ ಬಳಿಲೂ ಕೂಡ ಈ ರೀತಿಯ ಒಂದು ದೃಶ್ಯಗಳು ಕಂಡು ಬರ್ತಿದೆ. ಸೊ ವಿವಿ ಅವರು ಕೇಳಿದ್ರೆ ಇದು ನಮ್ ಯಾವುದೇ ಗಮನಕ್ಕೆ ಬಂದಿಲ್ಲ ಅನ್ನುವಂತಹ ಮಾತುಗಳನ್ನ ಹೇಳ್ತಾರೆ. ಇರುವಂತಹ ಅಷ್ಟು ದೊಡ್ಡ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ಯಾಂಪಸ್ಗೆ 125 ಹೋಮ್ ಗಾರ್ಡ್ಗಳು ಅಷ್ಟೇ ಇರೋದು ಚೈತ್ರ. ಸೊ ಇಷ್ಟು ಜನ ನಾವು ಮೇಂಟೈನ್ ಮಾಡಿ ಅಂದ್ರೆ ಹೇಗ್ ಸಾಧ್ಯ ಆಗುತ್ತೆ? ಸೊ ಹೀಗಾಗಿ ಇದಕ್ಕೆ ಬೇರೆ ರೀತಿಯಾದಂತಹದೇ ಒಂದು ಸೆಕ್ಯೂರಿಟಿಯನ್ನ ಕೊಡೋದಕ್ಕೆ ಆಡಳಿತ ಮಂಡಳಿ ಮುಂದಾಗ್ಬೇಕಾಗುತ್ತೆ. ಇಲ್ಲವಾದಲ್ಲಿ ಮುಂದಿನ ದಿನದಲ್ಲಿ ಇನ್ನೂ ಕಂಪ್ಲೀಟ್ ಆಗಿ ಅಲ್ಲೇನೆ ಒಂದು ಪಿಕ್ನಿಕ್ ಸ್ಪಾಟ್ ಮಾಡ್ಕೊಂಡ್ರು ಕೂಡ ನಾವು ಅಚ್ಚರಿ ಪಡ್ಬೇಕಾಗಿಲ್ಲ ಚೈತ್ರ. ಓಕೆ, ಧನ್ಯವಾದಗಳು ಹಂಸ ತಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಿನ ರಾಜಕಾಲುವೆ ಒತ್ತುವರಿ ಸರ್ವೆ ಕಾರ್ಯ ಪೂರ್ಣಗೊಂಡಿದೆ. ಕಂದಾಯ ಇಲಾಖೆ ಸರ್ವೆ ಮುಗಿಸಿದ್ರು ಪಾಲಿಕೆ ಗಪ್ ಚುಪ್ ಅಂತ ಇದೆ. ಎಲೆಕ್ಷನ್ ಹೊತ್ತಲ್ಲಿ ಒತ್ತುವರಿ ತೆರವು ಕಾರ್ಯಕ್ಕೆ ಪಾಲಿಕೆ ಇದೀಗ ಹಿಂದೇಟನ್ನ ಹಾಕ್ತಾ ಇರುವಂತದ್ದು. ಕಳೆದ 3 ತಿಂಗಳಿನಿಂದ ಒತ್ತುವರಿ ತೆರವು ಕಾರ್ಯ ಬಂದ್ ಆಗಿತ್ತು. ಕಂದಾಯ ಇಲಾಖೆ ಸರ್ವೆ ಮುಗಿಸಿ ಪಾಲಿಕೆಗೆ ವರದಿಯನ್ನ ಸಲ್ಲಿಕೆ ಮಾಡಿದೆ. ಇಷ್ಟಾದ್ರೂ ಕೂಡ ತೆರವು ಕಾರ್ಯಾಚರಣೆ ಮಾಡದೆ ಬಿಬಿಎಂಪಿ ಸೈಲೆಂಟ್ ಆಗಿರುವಂತದ್ದು. ಮತ್ತೆ 60 ಸ್ಥಳಗಳ ಸರ್ವೆ ಮಾಡೋದಕ್ಕೆ ಬಿಬಿಎಂಪಿ ಹೇಳಿರುವಂತದ್ದು. ಇದೀಗ ಮತ್ತೆ ಸರ್ವೆ ಮಾಡಲು ಮುಂದಾಗಿದೆ ಕಂದಾಯ ಇಲಾಖೆ. ಸರ್ವೆ ಹೆಸರಲ್ಲಿ ಮತ್ತೆ ಕಾಲಹರಣ ಮಾಡ್ತಾ ಇದೆಯಾ ಬಿಬಿಎಂಪಿ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಏನು ಫಸ್ಟು ಸೆಕೆಂಡ್ ಫೇಸಲ್ಲೆಲ್ಲ ಕೊಟ್ಟಿದ್ರು ಅಷ್ಟು ಕ್ಲಿಯರ್ ಆಗಿದೆ. ಕೆಲವನ್ನ BBMPನಲ್ಲಿ ಮೊನ್ನೆ ಮೀಟಿಂಗ್ ಆದಾಗ ಕೆಲವು ಹೊಸದನ್ನು ಐಡೆಂಟಿಫೈ ಮಾಡಿ ಕೊಟ್ಟಿದ್ದಾರೆ, ಕೆಲವು ಇಂಥ ಕಡೆ ಇದೆ ಅಂತ. ಅದು ಕೂಡ ಹೆಚ್ಚು ಕಡಿಮೆ ಸರ್ವೆ ಮಾಡ್ತಾ ಇದ್ದಾರೆ. ಇನ್ನೊಂದು 3-4 ದಿವಸದಲ್ಲಿ ಅಡಿಷನಲ್ ಆಗಿ ಕೊಟ್ಟಿದ್ದನ್ನು ಕೂಡ ಕ್ಲಿಯರ್ ಮಾಡ್ತಾರೆ. ಜೊತೆಗೆ ನಮ್ಮ ತಹಸೀಲ್ದಾರ್ಗಳಿಗೆ ಎಲ್ಲ ನೋಟಿಸ್ ಕೊಟ್ಟಿದ್ದಾರೆ. ತಹಸೀಲ್ದಾರ್ಸ್ ಎಲ್ಲೆಲ್ಲಿ ರಾಜಕಾಲುವೆಗಳು ಒತ್ತುವರಿ ಅಂತ ಸರ್ವೆ ಮಾಡಿ ಕೊಟ್ಟಿದ್ದೀವಿ, ಅದು ನಮ್ಮ ತಹಸೀಲ್ದಾರ್ಗಳು ನೋಟಿಸ್ ಕೊಟ್ಟು ಏರ್ ಮಾಡಿ ಕೊಡ್ತಾ ಇದ್ದಾರೆ. ಈಗ ಉದಾಹರಣೆಗೆ ಬೆಂಗಳೂರು ಸೌತ್ ನಾರ್ತಲ್ಲಿ ನೀವು ನೋಡ್ತಾ ಇರ್ಬೋದು, ಕೆಲವು ಪಥ ಏನಾಗಿರುತ್ತೆ, ಇದು ನಿಮಗೆ ಯಾವ್ದು ಮಹಾಲಕ್ಷ್ಮಿ ಲೇಔಟ್ ಕಾನ್ಸ್ಟಿಟ್ಯೂನ್ಸಿ ಏರಿಯಾದಲ್ಲಿ ಹೋದರೆ ರಾಜಕಾಲುವೆ ಈ ಸ್ಕೆಚಲ್ಲಿ ಇಲ್ಲಿರುತ್ತೆ ಪಕ್ಕದಲ್ಲಿ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಹಕ್ಕುಪತ್ರ ಪಡ್ಕೊಂಡು ಪ್ರಧಾನಿ ಮೋದಿಗೆ ಆಶೀರ್ವಾದ ಮಾಡಿದ ಮಹಿಳೆ ದೇವಲಾ ಹಾಗೂ ಆಕೆ ಪತಿ ಚೋಕ್ಲಾ ಜಾಧವ್ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಬಂದೋಗಿದ್ದಾರೆ. ಪ್ರಧಾನಿಗಳು ಬಂದಂತ ಸಂದರ್ಭದಲ್ಲಿ ಒಬ್ಬ ಮಹಿಳೆ, ಹಿರಿಯ ಮಹಿಳೆ ಪ್ರಧಾನಿಗಳಿಗೆ ಆಶೀರ್ವಾದ ಮಾಡಿದ್ದಾರೆ. ಯಾಕಂದ್ರೆ ಹಕ್ಕುಪತ್ರ ವಿತರಣೆ ಮಾಡಿದಂತ ಸಂದರ್ಭದಲ್ಲಿ ಅವರ ಶ್ಲಾಘನೆಯನ್ನ ವ್ಯಕ್ತಪಡಿಸಿ ಅವರಿಗೆ ಶುಭ ಹಾರೈಸಿದ್ದಾರೆ. ಮತ್ತೆ ಪ್ರಧಾನಿಗಳು ಕೂಡ ಅವರು ಮಹಿಳೆ ಜೊತೆ ಮಾತಾಡಿದ್ದಾರೆ. ಈಗ ಸ್ವತಃ ಮಹಿಳೆ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಅಮ್ಮ, ಎಲ್ಲಿಂದ ಬಂದಿದ್ದೀರಾ ನೀವು? ಪ್ರಧಾನಿಗಳ ಹತ್ರ ಹೋಗಿದ್ರಿ, ಪ್ರಧಾನಿಗಳು ಏನು ಹೇಳ್ತಿದ್ರಲ್ಲ, ಎಲ್ಲಿಂದ ಬಂದಿದ್ದಾವು? ಪ್ರಧಾನಿಗಳು ಏನು ಹೇಳ್ತಿದ್ರು? ಪ್ರಧಾನಿಗಳಿಗೆ ತಾವೇನೋ ಹೇಳ್ತಾ ಇದ್ರಿ, ಪ್ರಧಾನಿಗಳು ಕೂಡ ಏನು ಹೇಳಿದ್ರು ನಿಮಗೆ, ಏನು ಅಂತ? ನಮಗ ಇದು ನಮ್ಗೆ ಏನು ಹೇಳುದು ಸರ್, ಇದೆ ನಾವು ಹೋಗಿ ಇದು ಹಕ್ಕುಪತ್ರ ತಗೋದ ಸಲುವಾಗಿ ಅವ್ರು ಕೇಳಿದ್ರು. ಅದರ ಸಲುವಾಗ ಎಲ್ಲ ಲಂಬಾಣಿ ಜಾತಿಗೆ ಪ್ರತಿಯೊಂದು ಜಾತಿಗೆ ನಾನು ಕೊಳ್ಳಕ್ಕೆ ಬಂದೀನಿ. ನಿಮ್ದು ಎಲ್ಲರ ಆಶೀರ್ವಾದ ಸಲುವಾಗಿ ನಾವು ಜೊತೆಗೆ ಎಲ್ಲರೂ ನನ್ನ ಜನನೇ ನಾನು ಅಂತ ಹೇಳಿದ್ರು ಸರ್. ಅವರು ಬಹಳ ದಿನಗಳ ಬೇಡಿಕೆ ಇದು, ಇವತ್ತು ಈಡೇರಿಸಿದೆ ಸರ್ಕಾರ. ಒಂದ್ ಕಡೆಗೆ ಪ್ರಧಾನಿಗಳೇ ಖುದ್ದು ನಿಮ್ಗೆ ಕೊಟ್ಟಿದ್ದಾರೆ. ಏನ್ ಅನ್ಸುತ್ತೆ ನಿಮ್ಗೆ? ಪ್ರಧಾನಿಗಳ ಹತ್ರದಿಂದ ನೋಡಿದ್ರಲ್ಲ, ಹತ್ರದಿಂದ ನೋಡೇ ನಮಗ ಏನೋ ಕನಸೋ ಮನಸ್ಸೋ ಏನೋ ಇದು ನಾವು ಎಂತ ಕಂಡಿದ್ದಿಲ್ಲ. ಇದು ಎಂತದಪ್ಪ ನಮಗೆ ಬಂದು ಎಂತ ಭಾಗ್ಯ ಅಂತ ಬಹಳ ಆಶ್ಚರ್ಯ ಆಯ್ತು ಸರ್. ಒಂದು ಕಡೆ ಅಳು ಹೊಂಟಿತ್ತು ಸರ್, ಒಂದು ಕಡೆ ಖುಷಿ ಅನ್ನಿಸ್ತಿತ್ತು. ಹಿಂಗಾಗ್ಲಾಕತ್ತಿತ್ತು, ಬಹಳ ಇದು ಆಯ್ತು. ನೀನೇ ಆಶೀರ್ವಾದ ಅಂತ ಎಲ್ಲರಿಗೂ ಕೊಟ್ಕೊಟ್ಟು ಸರ್, ನಿನ್ನ ಆಶೀರ್ವಾದದಿಂದ ನಾವು ಎಲ್ಲ ಜನ. ಪ್ರಧಾನಿಗಳು ಒಂದ್ ಕಡೆ ಹೇಳ್ತಾ ಇದ್ರು ವಂಚಿತರ ಪರವಾಗಿ ನಾವು ಅಂತ, ವಂಚಿತರ ಪರವಾಗಿ ಮೂಲಭೂತ ಸೌಕರ್ಯ ಒದಗಿಸಿಕೊಳ್ಳಲು ನಾವು ಶತಸಿದ್ಧ ಅಂತ.
ತಾವೇನು ಹೇಳ್ತೀರಿ? ಅವ್ರಿಗೆ ಈ ಮಾತನ್ನು ಹೇಳಿದ್ರಲ್ಲ, ನಿಮ್ಮ ಪರವಾಗಿ ನಾವು ನಿಲ್ತೀವಿ, ದೆಹಲಿಯಲ್ಲಿ ನಿಮ್ಮ ಮಗ ನಾನಿದ್ದೀನಿ ಅಂತ ಹೇಳಿದ್ರು. ಹೌದು ಸರ್, ನಾವು ಅದೇ ಅವ್ರ ಸಲಗ ನಾನು ಹೇಳಿದ್ದೀನಿ, ನಿನ್ನ ಸಲಗ ನಮ್ಮ ಸ್ವಂತ ನೀವು ಕೃಷ್ಣ ಆಗಿ ದುಡಿದು ಈ ಕೃಷ್ಣ ಆಗಿ ನಮಗೆ ಬಂದಿದ್ವಿ ಸರ್. ನಿಮ್ಮ ಸಲಗ ನಾವು ಜೀವನ ಪೂರ ಆಗಿ ನಾನು ದುಡಿದು ಈ ಪಬ್ಲಿಕ್ ಸಲಗ ನೀನು 100 ವರ್ಷ ಇರಬೇಕು. ನಮ್ಮಂಥವ್ರು ಸಾಥ್ ಕೊಳ್ಳಕ್ಕೆ ದುಡಿಲಕ್ಕೆ ನೀವು ಇರ್ತೀವಿ. ಈ ಮಂದಿಗೆ ಆಶೀರ್ವಾದ ಎಲ್ಲ ಜನ ಕೊಟ್ಟು ಹೋಗಿ ಸರ್, ನೀನು ಕೊಟ್ಟು ಹೋಗು. ನಮ್ಮ ಈ ತಾಲೂಕಾಗ ಬಂದಿದ್ದಂದ್ರೆ ರಾಜು ಪಾಟೀಲ್ಗ ಸಂತೇಶ್ವರ ತೇಲ್ಕೂರ್ ಖಾನ್ದಾನ್ ಅವರಿಗೆ ಆಶೀರ್ವಾದ ಮಾಡಿ ನಾ ಕೇಳಿ. ಹಕ್ಕುಪತ್ರ ತಗೊಂಡಾಗ ನೀವು ಅವ್ರಿಗೆ ತಲೆ ಮೇಲೆ ಕೈ ಇಟ್ಬಿಟ್ಟು ಆಶೀರ್ವಾದ ಮಾಡ್ತೀರಿ. ಹಿರಿಯರು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಒಂದಷ್ಟು ಆಸೆಗಳು ಇದ್ದೇ ಇರ್ತವೆ, ಅಂದ್ರೆ ಬೇಡಿಕೆ ಆಶೀರ್ವಾದ ಮಾಡುವಂಥದ್ದು. ನೀವು ಯಾವ ಶೈಲಿಯಲ್ಲಿ ಆಶೀರ್ವಾದ ಮಾಡಿದ್ರಿ ಪ್ರಧಾನಿಗಳಿಗೆ ಅಂತ? ನೀ ನನಗೆ ಮಾಡು ಸರ್ ಅಂತಂದೆ. ಸರ್ ಏನಂದರು, ನೀನೇ ದೊಡ್ಡಕ್ಕಿದ್ದೀವಿ, ನೀ ಮಾಡಿ ಹೋಗಮ್ಮ ಅಂದರು ಸರ್. ಅದಕ್ಕೆ ನಾನಂದೆ, ಇಂಥವ್ರು ದೇವ್ರಂತ ಮನುಷ್ಯವರು ಇಲ್ಲ ಹುಟ್ಟಿ ಬರಬೇಕು, ಇವರು 4 ದಿನ 100 ವರ್ಷ ಬಾಳ್ಬೇಕು. ನಾ ಹಿಂಗೆ ಮಾಡಿದ್ದೇವ್ರಿಗೆ. ಪ್ರಧಾನಿಗಳ ಕಾರ್ಯ ಯಾವುದು ನಿಮ್ಗೆ ಇಷ್ಟ ಆಗಿದೆ ಅಂತ? ಪ್ರಧಾನಿಗಳು ನರೇಂದ್ರ ಮೋದಿ ಅವರು ಕಾರ್ಯಕ್ರಮಗಳು ಮಾಡ್ತಿದಾರಲ್ಲ, ನಿಮ್ಗೆ ಯಾವ್ದು ಇಷ್ಟ ಆಗಿದೆ ಅಂತ ಅವ್ರು ಮಾಡಿರುವಂತಹ ಯೋಜನೆಗಳಲ್ಲಿ? ಅವ್ರು ಅವ್ರದ್ದು ಹೇಳಿದ್ರೆ ಮ್ಯಾಗ್ಲಿಂದ ತಳಕ್ತನ ಕಡಿಮೆ ಅದು ಸರ್. ಪ್ರತಿ ಒಂದಕ್ಕೆ ಓಕೆ ಆಗ್ಯಾರ ಅವರು. ಅವ್ರ ಬ್ಯಾಗ್ ಹೇಳೋರಿಗೆ ಅನ್ನ ಸಿಗಲ್ಲ ಸರ್. ನಾ ಏನಂತ ಹೇಳಿ ಅವ್ರಿಗೆ ಅನ್ನೋದು ದೋಷ. ನಾನು ಪ್ರತಿಯೊಂದು ಅವರು ಏನು ಕಡಿಮೆ ಮಾಡಿ ಎಲ್ಲ ಮಾಡಿ ನಮಗೆ ಇದು ಎಲ್ಲ ಮಾತಿಲ್ಲಿ ಉದಾಹರಣೆ. ಹೊಲದ ರೊಕ್ಕ ಹಾಕ್ಲಕತ್ತಾರೆ, ನಮ್ಗೆ ಬೆಳೆದು ಹಾಕ್ಲಕತ್ತಾರೆ, ಗಂಡ ಸತ್ತವ್ರೀಗ ಗ್ಯಾಸಿಗ ಎಲ್ಲ ಕರ್ಕೊಳ್ಳಕ ಏನು ಕಡಿಮೆ ಮಾಡ್ಯಾರ ಸರ್. ಖಾಲಿ 5 ಕಿಲೋ ಅಕ್ಕಿ ಕಡಿಮೆ ಬಿದ್ದರೆ ಜನ ಅಂತಾರೆ ಮೋದಿ ಮಾಡಿಲ್ಲ. ಅದು ಸಾಧ್ಯ ಇಲ್ಲ. ಅನ್ನ ತಿಂದ ಅಂದ್ರೆ ಬಹಳ ಕೆಟ್ಟದು. ಮೋದಿ ಅಂತದು ಹುಟ್ಟಿ ಬರ್ಬೇಕಂದ್ರೆ 10 ಬ್ಯಾರಿ ದೇವರಂತದ್ದು ಬರ್ಬೇಕಂದ್ರೆ ನಮ್ಮ ಪುಣ್ಯ, ನಮ್ಮ ದೈವ, ನಿಮ್ಮಂತ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳ ದೈವ ಆಗಿ ಹುಟ್ಟಿ ಬಂದ. ಇದಿಷ್ಟು ಇಲ್ಲಿರ್ತಕ್ಕಂಥ ದಂಪತಿಗಳ ಮಾತು. ಅಂದ್ರೆ ನಮ್ಮ ಜೀವನದಲ್ಲೇ ಇದು ಮರೆಯಲಾಗದಂತ ಕ್ಷಣ. ಯಾಕಂದ್ರೆ ಪ್ರಧಾನಿಗಳೇ ನಮಗೆ ಹಕ್ಕುಪತ್ರವನ್ನು ವಿತರಣೆ ಮಾಡಿದ್ರು, ಮತ್ತೆ ಅವ್ರನ್ನೂ ಕೂಡ ನಾವು ಶುಭ ಹಾರೈಸಿದ್ದೀವಿ. ಇಂತಹ ನಾಯಕ ಮತ್ತೊಮ್ಮೆ ಹುಟ್ಟು ಬರಲಿ ಅನ್ನೋ ಒಂದು ಮೆಚ್ಚುಗೆಯನ್ನ ಮಾತಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶೋಭಾ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಕಲಬುರಗಿ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.